ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಿಮ್ಮೆಲ್ರಿಗೂ ಇವತ್ತಿನ ಪ್ರಚಲಿತ ಘಟನೆಗಳ ಮಾಲಿಕೆ 2ರ ಭಾಗಕ್ಕೆ ಸ್ವಾಗತ. ನಿನ್ನೆ ಅಷ್ಟೇ ನಾವು ಮಾಲಿಕೆ 1 ಮುಗಿಸಿದ್ದೀವಿ. ನೀವೆಲ್ಲರೂ ಅದಕ್ಕೆ ಅಭೂತಪೂರ್ವವಾದಂತಹ ಸ್ಪಂದನೆಯನ್ನು ಕೊಟ್ಟಿದ್ದೀರಾ. ಸೊ ಈ ಥರದೊಂದು ವಿಡಿಯೋಗಳು ನಿಮಗೆ ಅಗತ್ಯ ಇದೆ ಅನ್ನೋದು ನನಗೆ ಅರಿವಾಗಿದೆ. ಹಾಗಾಗಿ ನಾನು ಟೈಮ್ ಮಾಡಿಕೊಂಡು ಅಟ್ ಎನಿ ಕಾಸ್ಟ್ ಮಿಸ್ ಮಾಡದೆ ನಾನು ಈ ವಿಡಿಯೋಗಳನ್ನ ಮಾಡಬೇಕು ಅನ್ನೋದನ್ನು ಒಂದು ಆಲೋಚನೆಯನ್ನು ಇಟ್ಕೊಂಡಿದ್ದೀನಿ. ನಾನು ನಿಮಗೆ ಇದರಲ್ಲಿ ಮತ್ತೆ ಏನಾದರೂ ಅಗತ್ಯವಾಗಿರ್ತಕ್ಕಂಥ ಮಾಹಿತಿಗಳು ಮತ್ತಷ್ಟು ಬೇಕಾಗಿದ್ದರೆ ನನಗೆ ಕಾಮೆಂಟ್ ಮಾಡಿ. ಸೊ ಅದ್ರ ಮೂಲಕ ನಾನು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನಾನು ವಿಡಿಯೋಗಳು ಮಾಡಲಿಕ್ಕೆ ಸರಿ ಹೋಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮೊದಲು ಪ್ರಚಲಿತ ಘಟನೆಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆನಂತರ ಪ್ರಚಲಿತ ಪ್ರಶ್ನೋತ್ತರಗಳಿಗೆ ಹೋಗೋಣ. ಆನಂತರ ಎಂದಿನಂತೆ ಹಿಂದೂ ಪತ್ರಿಕೆಯ ಕೆಲವು ಇಂಗ್ಲೀಷ್ ವರ್ಡ್ಗಳನ್ನ ಕಲಿಯೋಣ. ಇಂದಿನ ಪ್ರಚಲಿತ ಘಟನೆಯ ಮೊದಲನೇ ವಿಷಯ, ಭಾರತದ 40ನೇ ಭಾರತೀಯ ವೈಜ್ಞಾನಿಕ ದಂಡಯಾತ್ರೆ. ಭಾರತ 40ನೇ ಸಾರಿ ಭಾರತೀಯ ವೈಜ್ಞಾನಿಕ ದಂಡಯಾತ್ರೆಯನ್ನು ಪ್ರಾರಂಭಿಸಿದೆ. ಅದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. 2020 ಜನವರಿ 5ರಂದು ಅಂದರೆ ನಿನ್ನೆ ಭಾರತ ಗೋವಾದ ಮೋರ್ಮಗಾವೋ ಅಂತಕ್ಕಂಥ ಒಂದು ಬಂದರಿದೆ. ಗೋವಾದ ಮೋರ್ಮಗಾವೋ, ಅದನ್ನು ನೀವು ಕ್ವಶನ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಈ ಬಂದರಿನಿಂದ ಅಂಟಾರ್ಟಿಕಾಗೆ ಒಂದು ದಂಡಯಾತ್ರೆಯನ್ನು, ಭಾರತೀಯ ವೈಜ್ಞಾನಿಕ ದಂಡಯಾತ್ರೆ, ನೀವು ಯುದ್ಧದ ದಂಡಯಾತ್ರೆಯನ್ನು ಭಾವಿಸ್ಕೋಬಾರ್ದಿಲ್ಲಿ, ಈ ವೈಜ್ಞಾನಿಕ ದಂಡಯಾತ್ರೆಯನ್ನು ಪ್ರಾರಂಭ ಮಾಡ್ತು. ಅದು 40 ISEA ಅಂತಕ್ಕಂಥ ಒಂದು ಹಡಗಿನ ಮೂಲಕ ದಂಡಯಾತ್ರೆ ಪ್ರಾರಂಭ ಆಗಿದೆ. ಈ ದಂಡಯಾತ್ರೆಯಲ್ಲಿ ಒಟ್ಟು 43 ಸದಸ್ಯರಿದ್ದಾರೆ. ಚಾರ್ಟರ್ಡ್ ಐಸ್ ಕ್ಲಾಸ್ ಹಡಗು ಇದನ್ನು MV ವಾಸಿಲಿ ಗೆಲ್ನೋವಿನ್ ಅಂತಕ್ಕಂಥ ಒಂದು ತಂಡ ಅಂಟಾರ್ಟಿಕಾಗೆ ಕರೆದೊಯ್ಯಲಾಗ್ತಾ ಇದೆ. ಯಾವ ತಂಡ? ಫಸ್ಟು ಹಡಗನ್ನು ಇದು ಮಾಡಿ ಮನನ ಮಾಡ್ಕೊಳ್ಳಿ. ಐಸ್ ಕ್ಲಾಸ್ ಹಡಗು MV ವಾಸಿಲಿ ಗೋಲ್ನವಿನ್ ಈ ತಂಡ ಅಂಟಾರ್ಟಿಕಾಗೆ ಈ 43 ಸದಸ್ಯರನ್ನು ಕರೆದೊಯ್ತಾ ಇದೆ. ಆ ಹಡಗು ಹಿಂದಿರುಗುವಾಗ, ಯಾವುದು 40 ISEA ಏನು ಇದೆ ಅದು ವಾಪಸ್ ಬರಬೇಕಾದ್ರೆ 39ನೇ ವಾರ, ಅಂದರೆ ಕಳೆದ ಬಾರಿ ದಂಡಯಾತ್ರೆಗೆ ಹೋಗಿದ್ರಲ್ಲ, ಈ ವೈಜ್ಞಾನಿಕ ದಂಡಯಾತ್ರೆಗೆ ಹೋಗಿದ್ರಲ್ಲ, ಆ ಸದಸ್ಯರನ್ನು ಅದು ವಾಪಸ್ ಕರ್ಕೊಂಡು ಬರುತ್ತೆ ಅಂತ ಮಾಹಿತಿ ಇದೆ. 39ನೇ ಬಾರಿ ದಂಡಯಾತ್ರೆಗೆ ಹೋಗಿರ್ತಕ್ಕಂಥ ಸದಸ್ಯರನ್ನು ಈ ಹಡಗು ವಾಪಸ್ ಕರ್ಕೊಂಡು ಬರುತ್ತೆ. ಈ ಒಂದು ದಂಡಯಾತ್ರೆಯನ್ನು ಪ್ರಾರಂಭಿಸಿರುತ್ತದೆ ಭಾರತದ ಭೂವಿಜ್ಞಾನ ಸಚಿವಾಲಯ. ಯಾರು ಕಂಡಕ್ಟ್ ಮಾಡಿದ್ರು, ಇದನ್ನು ಯಾರು ಪ್ರಾರಂಭ ಮಾಡಿದ್ರು ಅಂತ ಹೇಳಿದ್ರೆ, ಅಥವಾ ಯಾರು ಇದನ್ನು ನಿರ್ವಹಿಸ್ತಿದ್ದಾರೆ ಅಂತ ಹೇಳಿದ್ರೆ, ನೀವು ಭಾರತ ಸರ್ಕಾರದ ಭೂವಿಜ್ಞಾನ ಸಚಿವಾಲಯ ಇದನ್ನು ನಿರ್ವಹಿಸಿದೆ ಅಂತ ಆನ್ಸರ್ ಹೇಳ್ಬೋದು. ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷನ್ ರಿಸರ್ಚ್, NCPOR ಅಂತ ಹೇಳ್ತಾರೆ, ಆ ಸಂಸ್ಥೆ ಮತ್ತು ಭೂವಿಜ್ಞಾನ ಸಚಿವಾಲಯ ಇವು ಭಾರತೀಯ ಅಂಟಾರ್ಟಿಕ್ ಕಾರ್ಯಕ್ರಮದ ಅನುಷ್ಠಾನ ಸಂಸ್ಥೆಗಳಾಗಿವೆ. ಅಂದರೆ ಈ ಕಾರ್ಯಕ್ರಮ ಏನಿದೆ, ಅಂಟಾರ್ಟಿಕ್ಗೆ ದಂಡಯಾತ್ರೆ, ವೈಜ್ಞಾನಿಕ ದಂಡಯಾತ್ರೆಯನ್ನು ಹೋಗ್ತಕ್ಕಂಥ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂಥದ್ದು ಈ ಎರಡು, ಒಂದು ಭಾರತದ ಭೂವಿಜ್ಞಾನ ಸಚಿವಾಲಯ ಅಥವಾ ಭಾರತ ಸರ್ಕಾರದ ಭೂವಿಜ್ಞಾನ ಸಚಿವಾಲಯ, ಮತ್ತು NCPOR ಅಂದರೆ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷನ್ ರಿಸರ್ಚ್ ಅಂತಕ್ಕಂಥ ಒಂದು ಸಂಸ್ಥೆ. ಈ ಅಂಟಾರ್ಟಿಕಾಗೆ ದಂಡಯಾತ್ರೆಯ ಕಾರ್ಯಕ್ರಮಗಳು ನಡೆಸೋ ಜವಾಬ್ದಾರಿಯನ್ನು ಈ ಎರಡೂ ಸಂಸ್ಥೆಗಳು ವಹಿಸ್ಕೊಂಡಿವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, IOCL ಕೇಳಿರ್ತೀರಲ್ಲ ನೀವು, ಇದು ಈ ಮಿಷನ್ಗಾಗಿ, ಅಂದರೆ ಏನು 40ನೇ ದಂಡಯಾತ್ರೆ ಹೋಗ್ತಾ ಇದೆ, ಈ ಮಿಷನ್ಗಾಗಿ Jet A1 ಇಂಧನ, ಲೂಪ್ಸ್ ಅಂದರೆ ಲೂಬ್ರಿಕೆಂಟ್ಸ್ ಅಂತ ಕೇಳಿರ್ತೀರ, ಮತ್ತು ಮರೈನ್ ಗ್ಯಾಸ್ ಆಯಿಲ್, ಅದನ್ನು MGO ಅಂತ ಹೇಳ್ತಾರೆ, ಮರೈನ್ ಗ್ಯಾಸ್ ಆಯಿಲ್, ಇವುಗಳನ್ನು ಪೂರೈಸುವಂಥ ಜವಾಬ್ದಾರಿಯನ್ನು IOCL, ಇದು ಕೂಡ ಭಾರತ ಸರ್ಕಾರದ ಸಂಸ್ಥೆ, ಇದು ಒಪ್ಪಿಕೊಂಡು ಪೂರೈಸಿದೆ.
ಈ ತಂಡವನ್ನು ಏನು 40 ಜನರ ತಂಡ ಹೊರಟಿದೆ, 43 ಜನರ ತಂಡ ಹೊರಟಿದೆ, ಇದನ್ನು ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷನ್ ರಿಸರ್ಚ್ ಸಂಸ್ಥೆಯ ಡಾಕ್ಟರ್ ಯೋಗೇಶ್ ರೇ ಅವರು ಈ ಸಂಸ್ಥೆಯವರು, ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಜಿಯೋಮ್ಯಾಗ್ನೆಟಿಸಮ್ ಅಂತಕ್ಕಂಥ ಒಂದು ಸಂಸ್ಥೆಯ ಶ್ರೀ ಅತುಲ್ ಸುರೇಶ್ ಕುಲಕರ್ಣಿ ಅಂತಕ್ಕಂಥವರು, ಮತ್ತು ಭಾರತದ ಹವಾಮಾನ ಇಲಾಖೆಯಿಂದ ರವೀಂದ್ರ ಸಂತೋಷ್ ಮೋರ್ ಅಂತಕ್ಕಂಥವರು ನೇತೃತ್ವವನ್ನು ವಹಿಸಿ ಈ ತಂಡವನ್ನು ಮುನ್ನಡೆಸಲಿದ್ದಾರೆ. ಈ ಹವಾಮಾನ ಬದಲಾವಣೆ, ಭೂವಿಜ್ಞಾನ, ಸಾಗರ ಅವಲೋಕನ, ವಿದ್ಯುತ್ ಮತ್ತು ಮ್ಯಾಗ್ನೆಟಿಕ್ ಫ್ಲಕ್ಸ್ ಮಾಪನಗಳು, ಪರಿಸರ ಮೇಲ್ವಿಚಾರಣೆ, ಆಹಾರ, ಇಂಧನ ಮತ್ತು ಅದಕ್ಕೆ ನಿಬಂಧನೆಗಳು ಹೇಗೆ ನಡ್ಕೋಬೇಕು ಅಥವಾ ಹೇಗಿರಬೇಕು ಅನ್ನುವಂಥದ್ದು, ಮತ್ತು ಬಿಡುವಿನ ಮರುಹಂಚಿಕೆ, ಇದನ್ನೆಲ್ಲ ಪ್ಲ್ಯಾನ್ ಮಾಡಿರೋವಂಥದ್ದು, ವೈಜ್ಞಾನಿಕ ಯೋಜನೆಗಳನ್ನು ರೂಪಿಸಿರುವಂಥದ್ದು 40 ISEA ಇದು ಪ್ಲ್ಯಾನ್ ಮಾಡಿದೆ. ಈ 40ನೇ ISEA ಸಂದರ್ಭದಲ್ಲಿ ಈ ದಂಡಯಾತ್ರೆಯನ್ನು ಹೋಗುವಂಥ ಸಂದರ್ಭದಲ್ಲಿ ಗೋವಾದ ಪೋಸ್ಟ್ ಮಾಸ್ಟರ್ ಜನರಲ್ ಅವರು, ಗೋವಾದ ಪೋಸ್ಟ್ ಮಾಸ್ಟರ್ ಜನರಲ್ ಯಾರು ಅಂತ ಕೇಳ್ಬೋದು ಕ್ವಶನ್ನು, ಡಾಕ್ಟರ್ ಎನ್ ವಿನೋದ್ ಕುಮಾರ್. ಇವರು ಈ ವಿಶೇಷ ಸಂದರ್ಭದಲ್ಲಿ ಇದರ ಜ್ಞಾಪಕ ಇಟ್ಕೋಬೇಕು ಈ ಸಂದರ್ಭನ ಅನ್ನೋ ಕಾರಣಕ್ಕಾಗಿ 2 ಪೋಸ್ಟಲ್ ಕವರನ್ನು ಬಿಡುಗಡೆ ಮಾಡಿದ್ದಾರೆ. ಎಷ್ಟು? 2 ವಿಶೇಷ ಪೋಸ್ಟಲ್ ಕವರ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಮೊದಲನೇದು ಈ 40ನೇ ISEA ಸ್ಮರಣಾರ್ಥ, ಮತ್ತು ಎರಡನೇದು ಈ ಅಂಟಾರ್ಟಿಕಾ ಕಾರ್ಯಕ್ರಮದ ನೆನಪಿಗಾಗಿ ಒಂದು ಕವರನ್ನು ಮತ್ತು ಒಂದು ಕವರನ್ನು ಈ 40ನೇ ISEA ಕಾರ್ಯಕ್ರಮ ಸ್ಮರಣಾರ್ಥ ಬಿಡುಗಡೆ ಮಾಡಿದ್ದಾರೆ. ಈ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಆ್ಯಂಡ್ ಓಷನ್ ರಿಸರ್ಚ್ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ, ಇದು ಸಂಸ್ಥೆ ನಿರ್ದೇಶಕರಾಗಿ ರವಿಚಂದ್ರನ್ ಅವರು ಇದ್ದಾರೆ. ನಮ್ಮ ಫಿಲ್ಮ್ ಆ್ಯಕ್ಟರ್ ರವಿಚಂದ್ರನ್ ಅಂದ್ಕೊಂಬೇಡಿ. ಸಂಸ್ಥೆಯ ಪ್ರಧಾನ ಕಚೇರಿ ವಾಸ್ಕೋಡಾ ಗಾಮಾ ಅಂತಕ್ಕಂಥ ಪ್ಲೇಸ್, ಇದು ಗೋವಾದಲ್ಲಿದೆ, ಅಲ್ಲಿದೆ. ಹಾಗೆ ಇನ್ನೊಂದು ಇವತ್ತಿನ ಪ್ರಚಲಿತ ಘಟನೆಗಳಲ್ಲಿ ಮತ್ತೊಂದು ವಿಷಯ, ತುಂಬ ಆಸಕ್ತಿ ಮತ್ತು ಸಂತೋಷ ಕೊಡುವಂಥ ವಿಷಯ, ಈ ಮೊರಿಂಗಾ ಅಂತಕ್ಕಂಥ ಒಂದು ಎಲೆ, ಅದನ್ನು ನಾವು ಮೊರಿಂಗಾ ಯಾವುದಪ್ಪ ಅಂತ ಯೋಚನೆ ಮಾಡಿದ್ರೆ ನುಗ್ಗೆ ಸೊಪ್ಪಿಗೆ ಮೊರಿಂಗಾ ಅಂತ ಹೇಳ್ತೀವಿ. ಈ ನುಗ್ಗೆ ಸೊಪ್ಪಿನ ಪುಡಿಯನ್ನು ಭಾರತದಿಂದ ಬೇರೆ ದೇಶಗಳಿಗೆ ರಫ್ತು ಪ್ರಾರಂಭ ಮಾಡ್ತಾ ಇದೆ ಭಾರತ. ಇದು ಖುಷಿಯ ವಿಷಯ. ನಮ್ಮ ಹಿತ್ತಲ ಗಿಡ ಅಂತ ಹೇಳ್ತೀವಲ್ಲ, ಆ ಥರ ಇರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬೇಡಿಕೆಯನ್ನು ಸೃಷ್ಟಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ರೈತರಿಗೆ ಮತ್ತು ನಮಗೆ ಅದು ಹೆಮ್ಮೆಯ ಮತ್ತು ಲಾಭದ 2 ವಿಷಯ ಆಗುತ್ತೆ. ಹಾಗಾಗಿ ನನಗೆ ಈ ವಿಷಯದಲ್ಲಿ ಖುಷಿ ಇದೆ. ಈ ನುಗ್ಗೆ ಸೊಪ್ಪನ್ನು ಪೌಷ್ಟಿಕಾಂಶದ ಗುಣಲಕ್ಷಣಗಳಿಂದಾಗಿ ಇವಾಗ ಜಾಗತಿಕವಾಗಿ ಇದ್ರ ಬಗ್ಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಮೊರಿಂಗಾ ಪುಡಿಯ ರಫ್ತನ್ನು ಭಾರತ ಪ್ರಾರಂಭ ಮಾಡಿದೆ. ಭಾರತದಿಂದ ಈ ಮೊರಿಂಗಾ ಅಥವಾ ನುಗ್ಗೆ ಸೊಪ್ಪು ಅಂತ ನೀವು ನೆನಪಿಟ್ಕೋಬೋದು. ಈ ಮೊರಿಂಗಾಗೆ ಬಟಾನಿಕಲ್ ನೇಮ್ ಏನಿದೆ ಅಂತ ಹೇಳಿದ್ರೆ ಅದನ್ನು ಸಸ್ಯಶಾಸ್ತ್ರೀಯ ಹೆಸರು ಅಂತ ಹೇಳ್ತಾರೆ, ಮೊರಿಂಗಾ ಒಲಿಫೆರಾ ಅಂತ ಹೇಳ್ತಾರೆ. ಇದ್ರ ಬಗ್ಗೆನೂ ಕೂಡ ನಿಮಗೆ ಕ್ವಶನ್ ಬರ್ಬೋದು. ಈ ಉತ್ಪನ್ನಗಳ ರಫ್ತನ್ನು ಉತ್ತೇಜಿಸುವಂಥ ಪ್ರಯತ್ನದಲ್ಲಿ ಒಂದು ಸಂಸ್ಥೆ ಕಾರ್ಯನಿರ್ವಹಿಸುತ್ತೆ. ಆ ಸಂಸ್ಥೆ ಯಾವುದಪ್ಪ ಅಂತ ಹೇಳಿದ್ರೆ APEDA. ಇದು ಈ ರಫ್ತು ಕಾರ್ಯಕ್ರಮಗಳನ್ನ ಅಥವಾ ರಫ್ತು ಮಾಡಬೇಕಂದ್ರೆ ಮೂಲ ಸೌಕರ್ಯಗಳೇನಿದೆ ಅದನ್ನೆಲ್ಲ ಸಮರ್ಪಕವಾಗಿ ಉಂಟು ಮಾಡುವಂಥದ್ರಲ್ಲಿ ಅಥವಾ ರಚಿಸುವಂಥದ್ರಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಬೆಂಬಲ ನೀಡುತ್ತೆ. ಅಂದರೆ ಯಾವ್ಯಾವೆಲ್ಲ ಸಂಸ್ಥೆಗಳು ಈ ನುಗ್ಗೆ ಸೊಪ್ಪಿನ ಪುಡಿಯನ್ನು ಅಥವಾ ಎಣ್ಣೆಯನ್ನು, ಎಲೆಗಳನ್ನು ರಫ್ತು ಮಾಡ್ತಾರೋ ಅಂಥವರಿಗೆ ರಫ್ತು ಮಾಡ್ತಕ್ಕಂಥ ಒಂದು ಕಾರ್ಯದ ಅಥವಾ ಆ ಬಿಸ್ನೆಸ್ನ ಮೂಲ ಸೌಕರ್ಯಗಳಿಗೆ ನಿರ್ಮಾಣ ಮಾಡಿಕೊಡುವಂಥದ್ರಲ್ಲಿ ಬೆಂಬಲ ನೀಡುತ್ತೆ ಈ APEDA. ಈ ಬೆಂಬಲದ ಮೂಲಕ ಹೆಚ್ಚಿನ ಮೊರಿಂಗಾ ಸಂಸ್ಕರಣಾ ಘಟಕಗಳು ಯಾವುದೇ ಒಂದು ಇಂಡಸ್ಟ್ರಿಗೆ ಬೇಕೇ ಬೇಕು ಆ್ಯಕ್ಚುಲಿ. ಸೊ ಆ ಘಟಕಗಳನ್ನು ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚು ರಫ್ತು ಬೇಡಿಕೆಗಳು ಉಂಟಾಗೋದ್ರಿಂದ ಹೆಚ್ಚಿನ ಘಟಕಗಳನ್ನು ಸ್ಥಾಪಿಸಬೇಕು ಮತ್ತು ಇದರಿಂದ ರೈತರಿಗೆ ಪ್ರಯೋಜನವನ್ನು ಉಂಟು ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಕಾರ್ಯಪ್ರವೃತ್ತವಾಗಿದೆ. ಇನ್ನು ಮೊರಿಂಗಾ ಬಗ್ಗೆ ನಾವು ತಿಳ್ಕೊಬೇಕಂತ ಹೇಳಿದ್ರೆ ಅದರ ಔಷಧೀಯ ಗುಣಗಳಿಂದಾಗಿ ಮತ್ತು ಹೆಲ್ತ್ ಬೆನಿಫಿಟ್ಸ್ ಏನಿದೆ, ಆರೋಗ್ಯದ ಪ್ರಯೋಜನಗಳೇನಿದೆ, ಅದರಿಂದಾಗಿ
ನಾವಂತೂ ಭಾರತೀಯರು ಶತಮಾನಗಳಿಂದ ಬಳಸ್ತೀವಿ. ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದರ ಬೆಲೆ ಮತ್ತು ಪ್ರಯೋಜನ, ಅದರ ಗುಣ, ಔಷಧೀಯ ಗುಣ ಗೊತ್ತಾಗ್ಬಿಟ್ಟು ಜಾಗತಿಕವಾಗಿ ಅದಕ್ಕೆ ಬೇಡಿಕೆ ಶುರುವಾಗಿದೆ. ಸೊ ಅದರದ್ದು ಉತ್ಪನ್ನಗಳಿದೆ, ಲೀಫ್ ಪೌಡರ್ ಅಂತ ಇದೆ ಮತ್ತು ಮೊರಿಂಗಾ ಆಯಿಲ್ ಅಂತ ಇದೆ. ಅದೆರಡಕ್ಕೂ ಜಾಗತಿಕವಾಗಿ ಆರೋಗ್ಯಕರವಾದಂತಹ ಬೆಳವಣಿಗೆಗೆ ಸಾಕ್ಷಿಯಾಗಿರೋದರಿಂದ ಜಾಗತಿಕವಾಗಿ ಅತ್ಯಂತ ಬೇಡಿಕೆ ಉಂಟಾಗಿದೆ. ಹಾಗಾಗಿ ಭಾರತದಿಂದ ಮೊರಿಂಗಾದ ರಫ್ತು ಪ್ರಾರಂಭ ಆಗಿದೆ. ಇದಲ್ಲದೆ ಬರೀ ಔಷಧೀಯ ಗುಣ ಅಷ್ಟೇ ಅಲ್ಲ, ಮೊರಿಂಗಾವನ್ನು ಒಳ್ಳೆ ನ್ಯೂಟ್ರಿಷನ್ ಸಪೋರ್ಟಿವ್ ಫುಡ್ಡಾಗಿ ಕೂಡ, ಅಂದರೆ ಪೌಷ್ಟಿಕಾಂಶದ ಪೂರಕವಾಗಿ ಕೂಡ ನಾವು ಆಹಾರದಲ್ಲಿ ಬಳಸ್ತೀವಿ. ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಿಂದ ಆಚೆಗಿನ ಜನರು ಕೂಡ ಬಳಸಲಿಕ್ಕೆ ಶುರು ಮಾಡ್ತಿದ್ದಾರೆ, ಇವಾಗ ಮಾಡಿದ್ದಾರೆ. ಇದು ಆಹಾರದ ಬಲವರ್ಧನೆಯಲ್ಲಿ ತುಂಬ ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಈ ಬಗೆಗೆ ಕೆಲವು ರಿಸರ್ಚ್ಗಳನ್ನ ಮಾಡ್ಕೊಂಡಿದ್ದಾವೆ, ಅನೇಕ ಮಾರ್ಗಗಳನ್ನು ಅನ್ವೇಷಣೆ ಮಾಡಿದ್ದಾವೆ. ಹಾಗಾಗಿ ಇದಕ್ಕೆ ಅತ್ಯಂತ ಬೇಡಿಕೆ ಪ್ರಾರಂಭವಾಗಿದೆ. ನಮ್ಮ ಇಂಡಿಯಾದಲ್ಲಷ್ಟೇ ಅಲ್ಲ, ಭಾರತದ ಆಚೆಗೂ ಕೂಡ ಹಲವಾರು ಜಾತಿಯ ಮೊರಿಂಗಾಗಳು ಕೂಡ ಇವೆ. ಅವುಗಳನ್ನು, ಅಂದರೆ ನುಗ್ಗೆ ಗಿಡಗಳು ಇವೆ, ಅವುಗಳನ್ನು ಪೌಷ್ಟಿಕಾಂಶ ಮತ್ತು ಔಷಧೀಯ ಅಥವಾ ಪಾಕಶಾಲೆ ಅಂದರೆ ಅಡುಗೆ ಮನೆ, ಈ ಬಳಕೆಗಾಗಿ ಇದರ ಬಳಕೆ ಜಾಗತಿಕವಾಗಿ ಗ್ರಾಹಕರಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹಾಗಾಗಿ ಇದೊಂದು ನಮಗೆ ಈ ಆತ್ಮನಿರ್ಭರ ಭಾರತದ ಸಮಯದಲ್ಲಿ ಇದೊಂದು ಪ್ಲಸ್ ಪಾಯಿಂಟ್ ಅಂತ ನಾವು ಅಂದ್ಕೊಬೋದು. ಇನ್ನು ಇದಕ್ಕೆಲ್ಲ ಹೆಲ್ಪ್ ಮಾಡ್ತಕ್ಕಂಥ ಸಂಸ್ಥೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಸಂಸ್ಥೆಯ ಫುಲ್ಲು ಹೆಸರು ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ, ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳ್ತಾರೆ. ಇದನ್ನು ಸರ್ಕಾರದ ಸಂಸ್ಥೆ, ಇದು ಸರ್ಕಾರದ ಒಂದು ವಿಭಾಗ. ಇದು ಕೃಷಿ ಉತ್ಪನ್ನಗಳ ರಫ್ತು ಉತ್ತೇಜನದ ಜವಾಬ್ದಾರಿಯನ್ನು ವಹಿಸಿಕೊಂಡು ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತೆ. ಇನ್ನು 1985ರ ಡಿಸೆಂಬರ್ನಲ್ಲಿ ಸಂಸತ್ತು ಅಂಗೀಕರಿಸಿದಂತಹ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ, ಅಂದರೆ ಈ ಸಂಸ್ಥೆ, ಈ ಕಾಯ್ದೆ ಅಡಿಯಲ್ಲಿ ಅದಕ್ಕೊಂದು ಕಾನೂನು ಮಾಡಿದ್ದಾರೆ. ಅದನ್ನು ಅದೇ ಹೆಸರಿಂದ ಹೇಳ್ತಾರೆ. ಆ ಕಾಯ್ದೆ ಅಡಿಯಲ್ಲಿ APEDA ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಕೇಳ್ಬೋದು, APEDA ಸಂಸ್ಥೆಯನ್ನು ಯಾವ ಕಾಯ್ದೆ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಮತ್ತು ಯಾವಾಗ? 1985ರಲ್ಲಿ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ, ಈ ಕಾಯ್ದೆ ಅಡಿಯಲ್ಲಿ ಆ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ನಿಮಗೆ ಗೊತ್ತಿರ್ಬೋದು, ಭಾರತ ಸರ್ಕಾರ ಯಾವುದೇ ಒಂದು ಸಂಸ್ಥೆಯನ್ನು ಸ್ಥಾಪಿಸಬೇಕು ಅಂತ ಹೇಳಿದ್ರೆ ಆ ಸಂಸ್ಥೆ ಹೇಗಿರಬೇಕು, ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಕೆಲವು ಕಾನೂನನ್ನು ಫಸ್ಟು ಮಾಡಿಬಿಟ್ಟು, ಒಂದು ಕಾನೂನನ್ನು ಅದರ ಅಡಿಯಲ್ಲಿ ಸಂಸ್ಥೆಯನ್ನು ಸ್ಥಾಪಿಸುತ್ತೆ. ಈಗ ನಮ್ಮ LIC ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕಂಪನಿಗಳಾಗಿರ್ಬೋದು, ಒಂದು ಕಾಯ್ದೆಯ ಮೂಲಕನೇ ಆ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು. ಅದು ಸರ್ಕಾರದ ಪದ್ಧತಿ. ಈ APEDA ಏನೇನು ಕೆಲಸಗಳನ್ನ ಮಾಡುತ್ತೆ ಹಾಗಿದ್ರೆ? ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳನ್ನು ರಫ್ತು ಮಾಡೋದಕ್ಕೆ ಉತ್ತೇಜನ ಮಾಡುತ್ತೆ. ರಫ್ತು ಆಧಾರಿತ ಉತ್ಪಾದನೆಯ ಪ್ರಚಾರ ಮತ್ತು ಪರಿಶಿಷ್ಟ ಉತ್ಪನ್ನಗಳ ಅಭಿವೃದ್ಧಿ ಮಾಡುತ್ತೆ. ಅಂದರೆ ಯಾವುದಕ್ಕೆ ರಫ್ತು ಹೆಚ್ಚು ಡಿಮ್ಯಾಂಡ್ ಇದೆ, ಹೆಚ್ಚು ಜಾಗತಿಕವಾಗಿ ಡಿಮ್ಯಾಂಡ್ ಬರ್ತಾ ಇದೆ ಅಂಥದ್ದನ್ನು ಪ್ರಚಾರ ಮಾಡಿ, ಜನರಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡೋ ರೀತಿಯಲ್ಲಿ ಕ್ರಿಯೇಟ್ ಮಾಡಿ, ಅದರಲ್ಲಿ ಇನ್ನೂ ಎನ್ಹ್ಯಾನ್ಸ್ಡ್ ಆಗಿ, ಅಡ್ವಾನ್ಸ್ಡ್ ಆಗಿ ಏನನ್ನು ಉತ್ಪನ್ನಗಳನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅನ್ನೋದನ್ನು ಕೂಡ ಜನರಿಗೆ ತಿಳುವಳಿಕೆ ಮೂಡಿಸುತ್ತೆ. ಅದ್ರ ಜೊತೆಗೆ ರಫ್ತಾಗಬೇಕಾಗಿರ್ತಕ್ಕಂಥ ಪದಾರ್ಥಗಳು ಕೆಡಬಾರ್ದು ಅಥವಾ ಸ್ಟ್ಯಾಂಡರ್ಡ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ಯಾಕೇಜಿಂಗ್ ಇರ್ಬೋದು, ಭಾರತದ ಹೊರಗಿನ ಪರಿಶಿಷ್ಟ ಉತ್ಪನ್ನಗಳ ಮಾರ್ಕೆಟಿಂಗ್ ಇರ್ಬೋದು, ಮತ್ತು ಮುಂತಾದ ಕ್ಷೇತ್ರಗಳಲ್ಲಿ ಸುಧಾರಣೆ ಮಾಡುವಂಥದ್ದು. ನಮ್ಮ ದೇಶದ ಉತ್ಪನ್ನಗಳು ಜಾಗತಿಕವಾಗಿ ಬೇರೆ ದೇಶದ ಉತ್ಪನ್ನಗಳೊಂದಿಗೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುವಂಥ ರೀತಿಯಲ್ಲಿ ಅಥವಾ ಸ್ಪರ್ಧೆ ಮಾಡುವಂಥ ರೀತಿಯಲ್ಲಿ ಏನೆಲ್ಲ ನಾಲೆಡ್ಜ್ ಬೇಕು ನಮ್ಮ ಜನಗಳಿಗೆ ಅಥವಾ ನಮ್ಮ ಭಾರತದ ಉತ್ಪಾದಕರಿಗೆ ಅಂಥದ್ದನ್ನು ಈ ಸಂಸ್ಥೆ ಕೊಡುತ್ತೆ. ರಫ್ತು ಮಾಡುವ ಉದ್ದೇಶಕ್ಕಾಗಿ ನಿಗದಿತ ಉತ್ಪನ್ನಗಳಿಗೆ ಮಾನದಂಡಗಳು, ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಲ್ಲ, ಅದು ಮತ್ತು ಏನು ವಿಶೇಷಣಗಳೇನಿರಬೇಕು ಅದನ್ನು ಇದು ನಿಗದಿಪಡಿಸುತ್ತೆ. ಸಂಬಂಧಿಸಿದಂತಹ ಕೈಗಾರಿಕೆಗಳಿಗೆ
ಯಾವುದು ರಫ್ತು ಹೆಚ್ಚಾಗಿದೆ ಈ ಥರದ ಕೈಗಾರಿಕೆಗಳಿಗೆ ಹಣಕಾಸಿನ ನೆರವು ನೀಡುವಂಥದ್ದು, ಸಮಸ್ಯೆಗಳೇನಾದ್ರು ಇದ್ದರೆ ಅದಕ್ಕೆ ಪರಿಹಾರ ನೀಡುವಂಥದ್ದು, ಮತ್ತು ಆ ರಫ್ತನ್ನು ಎನ್ಕರೇಜ್ ಮಾಡಲಿಕ್ಕೆ ಇನ್ನೂ ಹೆಚ್ಚು ಮಾಡಲಿಕ್ಕೆ ಸಹಾಯ ದಿನಗಳನ್ನ ನೀಡುವಂಥದ್ದು, ಮತ್ತು ಈ ಸಂಬಂಧಿತ ಕ್ಷೇತ್ರಗಳಲ್ಲಿ ಜನರಿಗೆ ಸ್ಕಿಲ್ಡ್ ಲೇಬರ್ಸ್ ಬೇಕಾಗುತ್ತಲ್ಲ, ಸೊ ತರಬೇತಿಗಳನ್ನ ಕೊಡುವಂಥದ್ದು, ಇಂತಹ ಎಲ್ಲ ಕೆಲಸಗಳನ್ನ ಈ APEDA ಸಂಸ್ಥೆ ಮಾಡುತ್ತೆ. ಅಂದರೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದು ಈ ಎಲ್ಲ ಕೆಲಸಗಳನ್ನು ಮಾಡುತ್ತೆ. ಇಲ್ಲಿಗೆ ಪ್ರಚಲಿತ ಘಟನೆಗಳು ಮುಗಿದಿದೆ. ಇವಾಗ ಪ್ರಚಲಿತ ಪ್ರಶ್ನೋತ್ತರಗಳನ್ನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, 2020 ಡಿಸೆಂಬರ್ನಲ್ಲಿ ಯಾವ ಭಾರತೀಯ ಕ್ಷಿಪಣಿಗಳನ್ನು ರಫ್ತು ಮಾಡಲು ಕೇಂದ್ರ ಕ್ಯಾಬಿನೆಟ್ನಿಂದ ಅನುಮೋದನೆ ದೊರಕಿತು ಅಥವಾ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿತು? ಭಾರತೀಯ ಕ್ಷಿಪಣಿಗಳು ಈ ಪದವನ್ನು ನಾವು ಹೇಳಬೇಕಾದ್ರೆ ನಮಗೆ ರೋಮಾಂಚನ ಆಗುತ್ತೆ. ನಾವು ನಮ್ಮ ರಕ್ಷಣೆಯ ವಿಷಯಕ್ಕಾಗಿ ಬೇರೆ ದೇಶಗಳಿಂದ ತರಿಸ್ಕೊಳ್ತಾ ಇರೋವಂಥದ್ದು ಬೇರೆ. ನಮ್ಮ ದೇಶವು ಉತ್ಪಾದನೆ ಮಾಡಿರುವಂಥದ್ದು ಡಿಫೆನ್ಸ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು ಅಥವಾ ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಸರಕನ್ನು ಬೇರೆ ದೇಶಗಳಿಗೆ ನಾವು ರಫ್ತು ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಹೆಮ್ಮೆಯ ವಿಷಯ. ಅಂಥ ಒಂದು ರಫ್ತು ವಿಷಯಕ್ಕೆ ಕೇಂದ್ರ ಕ್ಯಾಬಿನೆಟ್ ಡಿಸೆಂಬರ್ನಲ್ಲಿ ಅನುಮೋದನೆ ನೀಡಿದೆ. ಹಾಗಾದರೆ ಯಾವ ಕ್ಷಿಪಣಿ ಅದು? ಆನ್ಸರ್ ಗೊತ್ತಿದ್ರೆ ಆನ್ಸರ್ ಮಾಡಿ. ಸರಿಯಾದ ಉತ್ತರ ಆಕಾಶ್. ಇನ್ನು ಈ ಕ್ಷಿಪಣಿ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ, ಇದು ಸರ್ಫೇಸ್ ಟು ಏರ್ ಅಂದರೆ ನೆಲದಿಂದ ಗಾಳಿಗೆ ಹಾರ್ತಕ್ಕಂಥ ಕ್ಷಿಪಣಿಯಾಗಿದೆ. ಸುಮಾರು 25 ಕಿಲೋಮೀಟರ್ವರೆಗೆ ರೇಂಜ್ ಇಟ್ಕೊಳ್ಳುತ್ತೆ. ಇದು 2020 ಡಿಸೆಂಬರ್ 30ನೇ ತಾರೀಕು ಅಂದರೆ ಹೋದ ವರ್ಷದ ಕೊನೆಯ ಹಿಂದಿನ ದಿನ ಕ್ಯಾಬಿನೆಟ್ ಇದಕ್ಕೆ ಅನುಮೋದನೆ ನೀಡಿದೆ. ಈ ಮೂಲಕ ಭಾರತ ಸರ್ಕಾರ ಒಂದು ಗುರಿ ಇಟ್ಕೊಂಡಿದೆ. 2024 ವೇಳೆಗೆ ಈ ರಕ್ಷಣಾ ಸಾಮಗ್ರಿಯನ್ನು ಬೇರೆ ದೇಶಗಳಿಗೆ ಮಾರಾಟ ಮಾಡಿ 5 ಬಿಲಿಯನ್ನಷ್ಟು ರಫ್ತು ವಹಿವಾಟನ್ನು ನಡೆಸಬೇಕು ಅನ್ನೋದು ಭಾರತ ಸರ್ಕಾರದ ಗುರಿಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದೆಹಲಿಯ ಶಾಲೆಗಳಿಗೆ ಸೋಲಾರ್ ಅಳವಡಿಸಲು ದೆಹಲಿ ಸರ್ಕಾರ ಮತ್ತು ಕೇಂದ್ರೀಯ ವಿದ್ಯಾರ್ಥಿ ಸಂಘಟನ್ ಜೊತೆ ಯಾವ ಸಂಸ್ಥೆ ಒಪ್ಪಂದ ಮಾಡಿಕೊಂಡಿದೆ? ದೆಹಲಿ ಶಾಲೆಗಳಲ್ಲಿ ವಿದ್ಯುತ್ ಸಂಪೂರ್ಣವಾಗಿ ಸೋಲಾರೈಸ್ಡ್ ಆಗಬೇಕು ಅಂತಕ್ಕಂಥ ಒಂದು ಪ್ಲ್ಯಾನ್ ಇಟ್ಕೊಂಡು ದೆಹಲಿಯ ಸರ್ಕಾರ, ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ ಮತ್ತು ಕೇಂದ್ರೀಯ ವಿದ್ಯಾರ್ಥಿ ಸಂಘಟನ್, ಕೇಂದ್ರೀಯ ವಿದ್ಯಾಲಯ ಇದೆಯಲ್ಲ, ಕೇಂದ್ರೀಯ ವಿದ್ಯಾರ್ಥಿ ಸಂಘಟನ್, ಈ ಎರಡು ನಡುವೆ ಒಂದು ಒಪ್ಪಂದ ಆಗಿದೆ. ಯಾವ ಕಂಪನಿಯ ಜೊತೆಗೆ ಒಪ್ಪಂದ ಮಾಡ್ಕೊಂಡಿವೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಓಕ್ರಿಡ್ಸ್ ಎನರ್ಜಿ. ಈ ಓಕ್ರಿಡ್ಸ್ ಎನರ್ಜಿ ಅಂತಕ್ಕಂಥ ಒಂದು ಸಂಸ್ಥೆಯು ಈ ಯೋಜನೆಯನ್ನು ಹಾಕ್ಕೊಂಡಿದೆ. ಅದು 2022 ವೇಳೆಗೆ ಅಟ್ಲೀಸ್ಟ್ 1000 ಶಾಲೆಗಳಿಗೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಸಂಪೂರ್ಣ ಸೋಲಾರೈಸ್ಡ್ ಪವರನ್ನು ಸಪ್ಲೈ ಮಾಡೋ ರೀತಿಯಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಂಡು ಗುರಿ ಇಟ್ಕೊಂಡು ಕಾರ್ಯ ಶುರು ಮಾಡಿದ್ದಾರೆ. ಹಾಗಾಗಿ ಈ ಒಪ್ಪಂದ ಓಕ್ರಿಡ್ಸ್ ಎನರ್ಜಿ ಜೊತೆಗೆ ಆಗಿದೆ. ಮುಂದಿನ ಪ್ರಶ್ನೆ, ಟ್ರಾನ್ಸೆನ್ಸ್ ಸಮ್ಮಾನ್ ಅಥವಾ ಟ್ರಾನ್ಸೆನ್ಸ್ ಸಮ್ಮಾನ್ 2020 ಪ್ರಶಸ್ತಿಯನ್ನು ಪಡೆದವರು ಯಾರು? ನಿಮಗೆ ಟ್ರಾನ್ಸೆನ್ಸ್ ಸಮ್ಮಾನ್ ಅಂತಕ್ಕಂಥ ಪ್ರಶಸ್ತಿ ಗೊತ್ತಿದ್ದರೆ ಆನ್ಸರ್ಸ್ ಕೂಡ ಗೊತ್ತಿರುತ್ತೆ. ಇಲ್ಲ ಈ ಪ್ರಶಸ್ತಿ ಹೆಸರನ್ನೇ ಹೊಸದಾಗಿ ಕೇಳಿರ್ತೀರಾ ಅಂದರೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸರಿಯಾದ ಉತ್ತರ ಸತೀಶ್ ವ್ಯಾಸ್ ಅಂತಕ್ಕಂಥವ್ರು. ಈ ಟ್ರಾನ್ಸೆನ್ಸ್ ಸಮ್ಮಾನ್ ಅಥವಾ ಸಮ್ಮಾನ್ ಅಂತಕ್ಕಂಥ ಒಂದು ಪ್ರಶಸ್ತಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಪ್ರತಿ ವರ್ಷ ವಾರ್ಷಿಕ ಸಂಗೀತೋತ್ಸವ ನಡೆಯುತ್ತೆ. ಅದರ ಹೆಸರು ತಾನ್ಸೇನ್ ಸಂಗೀತ ಸಮಾರೋಹ್ ಅಂತ. ಪ್ರತಿ ವರ್ಷ ನೆನಪಿಸ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ. ಪ್ರತಿ ವರ್ಷ ಒಂದು ಸಂಗೀತ ಉತ್ಸವ ನಡೆಯುತ್ತೆ. ಆ ಉತ್ಸವದ ಹೆಸರು ತಾನ್ಸೇನ್ ಸಂಗೀತ ಸಮಾರೋಹ್. ಇದು ಈ ವರ್ಷ ನಡೆದಿದ್ದಂಥ 96ನೇ ಆವೃತ್ತಿ, ಅಂದರೆ 96th ಇಯರ್ ಅದು ನಡೀತಾ ಇರುವಂಥದ್ದು. ಇಲ್ಲಿ ಈ ಟ್ಯಾನ್ಸೆಸ್ ಅಥವಾ ತಾನ್ಸೇನ್ ಸಮ್ಮಾನ್ ಅಂತಲೂ ಹೇಳ್ಬೋದು ಅದನ್ನು ಪ್ರದಾನ ಮಾಡಿದ್ದಾರೆ. ಯಾರಿಗೆ? ಸತೀಶ್ ವ್ಯಾಸ್ ಅವರಿಗೆ. ಈ ಪ್ರಶಸ್ತಿ ಜೊತೆಗೆ
1,00,000 ಬಹುಮಾನವನ್ನು ಕೂಡ ಹಣದ ಬಹುಮಾನವನ್ನು ಕೂಡ ಕೊಡಲಾಗುತ್ತೆ. ಈ ಈ ಉತ್ಸವ ಡಿಸೆಂಬರ್ 26 ಅಂದರೆ 2020 ಡಿಸೆಂಬರ್ 26ರಿಂದ 30ರವರೆಗೆ 4 ದಿನ ನಡೀತು ಈ ಕಾರ್ಯಕ್ರಮ. ಮುಂದಿನ ಪ್ರಶ್ನೆ, ಗೈಂಟ್ ರಾಕ್ ಬಿ ಹನಿ. ಗೈಂಟ್ ರಾಕ್ ಬಿ ಹನಿ ಅಂತಕ್ಕಂಥದ್ದು ಒಂದು ಜೇನು, ಅದರ ಬ್ರ್ಯಾಂಡ್ ನೇಮು. ಇದು ಯಾವ ರಾಜ್ಯದ ಬುಡಕಟ್ಟು ಉತ್ಪನ್ನವಾಗಿದೆ? ಈ ಒಂದು ಬ್ರ್ಯಾಂಡನ್ನು, ಗೈಂಟ್ ರಾಕ್ ಬಿ ಹನಿ ಅಂತಕ್ಕಂಥ ಒಂದು ಜೇನಿನ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಒಂದು ಬುಡಕಟ್ಟು ಜನಾಂಗದ ಉತ್ಪನ್ನ. ಅದು ಯಾವ ರಾಜ್ಯದ್ದು? ಸರಿಯಾದ ಉತ್ತರ ತಮಿಳುನಾಡು. ತಮಿಳುನಾಡಿನಲ್ಲಿ ಆದರೂ ಕೂಡ ತಮಿಳುನಾಡಿನಲ್ಲಿರ್ತಕ್ಕಂಥ ಮಲಯಾಳಿ ಬುಡಕಟ್ಟು ಜನರು ಉತ್ಪಾದಿಸ್ತಕ್ಕಂಥ ಒಂದು ವಿಶೇಷವಾದ ಹನಿ ಇದು ತುಂಬ ಪ್ರಸಿದ್ಧಿಯಾಗಿದೆ. ಅದು ಗೈಂಟ್ ರಾಕ್ ಬಿ ಹನಿ. ಮುಂದಿನ ಪ್ರಶ್ನೆ, ಪಂಜಾಬ್ ಸರ್ಕಾರ 2020 ಡಿಸೆಂಬರ್ಲಿ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿದೆ. ಅದು ಯಾವ ಮೊಬೈಲ್ ಅಪ್ಲಿಕೇಶನ್ ಮತ್ತು ಯಾಕೆ ಅನ್ನೋದು ಈ ಪ್ರಶ್ನೆ. ಸೊ ಪ್ರಶ್ನೆಯನ್ನು ಓದೋಣ. ಪಂಜಾಬ್ ಸರ್ಕಾರವು 2020 ಡಿಸೆಂಬರ್ನಲ್ಲಿ ಬಿಡುಗಡೆ ಮಾಡಿದ ರಾಜ್ಯ ಸರ್ಕಾರದ ಡೈರೆಕ್ಟರಿಗೆ ಡಿಜಿಟಲ್ ಸೌಲಭ್ಯವನ್ನು ಹೊಂದಲು ಅನುವು ಮಾಡಿಕೊಡುವ ಮೊಬೈಲ್ ಅಪ್ಲಿಕೇಶನ್ ಯಾವುದು? ಸರಿಯಾದ ಉತ್ತರ ಡಿಜಿನೆಸ್ಟ್. ಪಂಜಾಬ್ ರಾಜ್ಯದ, ಇವಾಗ ಪಂಜಾಬ್ ಅಂತೂ ಎಲ್ರಿಗೂ ಗೊತ್ತಾಗ್ತಾ ಇದೆ. ಪಂಜಾಬ್ನ ರೈತರು ದೆಹಲಿಯಲ್ಲಿ ಕೂತು ಕೇಂದ್ರ ಸರ್ಕಾರದ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಹಾಗಾಗಿ ಪಂಜಾಬ್ ಇಂದು ಎಲ್ಲರಲ್ಲೂ ಪ್ರಸಿದ್ಧಿಯಾಗಿದೆ. ಅದರ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರು ಈ ಮೊಬೈಲ್ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ರು. ಈ ತಂತ್ರಾಂಶದ ಮೂಲಕ ಜನರು ಸರ್ಕಾರದ ಎಲ್ಲ ವಿವಿಧ ಇಲಾಖೆಗಳನ್ನು ನೇರವಾಗಿ ಸಂಪರ್ಕಿಸ್ಬೋದು. ತುಂಬ ಲೇಟ್ ಆಗ್ದೇ ಅಲ್ಲಿದ್ದಾನೆ ಮಾಡಲಿಕ್ಕೋಸ್ಕರ ಸುಲಭ ಮಾಡಬೇಕು ಜನರಿಗೆ ಸಂಪರ್ಕನ ಇಲಾಖೆಗಳಿಗೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದಾರೆ. ಜೊತೆಗೆ ಈ ಅಪ್ಲಿಕೇಶನ್ನ ಲಾಂಚ್ ಮಾಡುವಾಗಲೇ ಅವರು ಇನ್ನೊಂದು ಒಳ್ಳೆಯ ಯೋಜನೆಯನ್ನು ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಅದನ್ನು ಆನ್ಲೈನ್ ಪಂಜಾಬ್ ಅಡ್ವರ್ಟೈಸ್ಮೆಂಟ್ ರಿಲೀಸ್ ಆರ್ಡರ್ ಸಿಸ್ಟಮ್ ಅಂತ ಒಂದು ಮಾಡಿದ್ದಾರೆ. ಅಂದರೆ ಸರ್ಕಾರ ಯಾವುದೆಲ್ಲ ಜಾಹೀರಾತುಗಳನ್ನ ಕೊಡುತ್ತೋ ಅದು ಎಲ್ಲರಿಗೂ, ಈಗ ನಿಮ್ಗಳಿಗೆಲ್ಲ ಗೊತ್ತಿರುತ್ತೆ, ಕೆಲವ್ರಿಗೆ ಪಾರ್ಶಿಯಾಲಿಟಿ ಮಾಡ್ತಾರೆ, ಕೆಲವ್ರಿಗೆ ಮಾತ್ರ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಕೆಲವ್ರು ಕೊಡಲ್ಲ, ಗೌರ್ಮೆಂಟ್ ಫೇವರಿಸಮ್ ಮಾಡುತ್ತೆ, ಆ ಥರದ್ದಿರುತ್ತೆ. ಸೊ ಇವ್ರು ಮಾಡಿರೋ ಈ ಸಿಸ್ಟಮ್ ಮೂಲಕ ಆನ್ಲೈನಲ್ಲಿ ಯಾರು ಬೇಕಾದರೂ ಯಾರಿಗೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಸಿಕ್ಕಿದೆ, ಯಾತಕ್ಕೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಪಾರದರ್ಶಕತೆ ಇರುತ್ತೆ. ಇಂಥ ಒಂದು ಸಿಸ್ಟಮ್ ಕೂಡ ಅವರು ಲಾಂಚ್ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಪ್ರಗತಿಯ 34ನೇ ಅಧ್ಯಕ್ಷ ಯಾರಾಗಿದ್ದರು? ನಿಮಗೆ ಈ ಪ್ರಶ್ನೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಪ್ರಗತಿ ಏನು ಅಂದರೆ ಅರ್ಥ ಆಗಿದ್ರೆ ಮಾತ್ರ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆನ್ಸರ್ ಗೊತ್ತಿರೋರಿಗೆ ಅಥವಾ ಪ್ರಗತಿ ಅನ್ನೋದು ಗೊತ್ತಿರೋರಿಗೆ ಕರೆಕ್ಟ್ ಆನ್ಸರ್ ಏನಾಗಿರುತ್ತೆ ಅಂದರೆ ನರೇಂದ್ರ ಮೋದಿ. ಏನು ಪ್ರಗತಿ ಅಂತ ಹೇಳಿದ್ರೆ ಅಂದರೆ ಪ್ರೋ ಆ್ಯಕ್ಟಿವ್ ಗವರ್ನೆನ್ಸ್ ಆ್ಯಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್. ನೀವು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಡಳಿತ ವೈಖರಿಯನ್ನು ನೋಡಿರ್ಬೋದು. ಅವರು ಏನನ್ನಾದರೂ ಅಥವಾ ಯಾವ ಯೋಜನೆಯನ್ನಾದರೂ ಹೆಸರಿಡಬೇಕು ಅಂತ ಹೇಳಿದ್ರೆ ಈ ಥರದ್ದು ಏನಾದರೂ ಒಂದು ಮೀನಿಂಗ್ಫುಲ್ ನೇಮ್ಗಳನ್ನ ಇಟ್ಟಿರ್ತಾರೆ ಮತ್ತು ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅದು ಕರೆಕ್ಟಾಗಿ ಕೂಡ ಬರುತ್ತೆ. ಅದರಲ್ಲಿ ಅವರು ಸಿದ್ಧಹಸ್ತರು. ಅದೇ ರೀತಿಯಲ್ಲಿ ಪ್ರಗತಿ ಅಂತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ಕರೆಕ್ಟಾದ ಹೆಸರು ಆಗುತ್ತೆ ಮತ್ತು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಪ್ರೋ ಆ್ಯಕ್ಟಿವ್ ಗವರ್ನೆನ್ಸ್ ಆ್ಯಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್ ಅನ್ನೋದನ್ನು ಶಾರ್ಟ್ ಫಾರ್ಮ್ ಆಗಿ ಪ್ರಗತಿ ಅಂತ ಹೇಳ್ತಾರೆ. ಸೊ ಅದರ 34ನೇ ಅಧ್ಯಕ್ಷರು. ಏನು 34ನೇ ಅಧ್ಯಕ್ಷ ಅಂದರೆ ಏನು ಅಂತ ಹೇಳಿದ್ರೆ, ಈ ಒಂದು ಪ್ರಗತಿಯ ಸಭೆಗಳು ಅವಾಗವಾಗ ನಡೀತಾ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಯಾವ ರೀತಿ ಆಡಳಿತ ನಡೀತಾ ಇದೆ ಮತ್ತು ಸರ್ಕಾರದ ಯೋಜನೆಗಳನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಲಾಗಿದೆ, ಅನ್ವಯ ಮಾಡಲಾಗಿದೆ ಅನ್ನೋದನ್ನು ಅವಾಗ ಅವರು ಪರಿಶೀಲಿಸಲಿಕ್ಕೋಸ್ಕರ ಸಭೆ ನಡೆಯುತ್ತೆ. ಸೊ ಅಂತಹ ನಡೆದ ಸಭೆ 34ನೇ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ನರೇಂದ್ರ ಮೋದಿಯವರು ವಹಿಸಿದರು. ಈ ಸಭೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರದ ವಿವಿಧ ಯೋಜನೆಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಅವುಗಳನ್ನು ಯಾವ ರೀತಿ ಅನ್ವಯ ಮಾಡಲಾಗ್ತಾ ಇದೆ, ಯಾವ ರೀತಿ ಜಾರಿಗೊಳಿಸಲಾಗ್ತಾ ಇದೆ, ಅನ್ವಯ ಮಾಡುವಾಗ ಅಥವಾ ಜಾರಿಗೊಳಿಸುವಾಗ ಏನಾದರೂ ಕುಂದುಕೊರತೆಗಳು ಬರುತ್ತಾ, ಏನಾದರೂ ನಾವು ಸರ್ಕಾರ ಅಂದ್ಕೊಂಡ ರೀತಿಯಲ್ಲಿ ಕಾರ್ಯಕ್ರಮ ಅನ್ವಯ ಆಗ್ತಾ ಇದೆಯಾ, ಕಾರ್ಯರೂಪಕ್ಕೆ ಬರ್ತಾ ಇದೆಯಾ, ಅದನ್ನೆಲ್ಲ ಅವರು
ಅವಾಗವಾಗ ಸೂಪರ್ವಿಷನ್ ಮಾಡ್ತಾ ಇರ್ತಾರೆ ಆ ಸಭೆಗಳ ಮೂಲಕ. ಇದು ಒಂದು ರೀತಿಯಲ್ಲಿ ಕೇಳಿಸ್ಕೊಳ್ಳಿಕ್ಕೇ ತುಂಬ ಅನನ್ಯವಾದಂಥ ವಿಶೇಷವಾದಂತಹ ಒಂದು ಸಂಯೋಜನೆ ಮತ್ತು ಸಂವಾದಾತ್ಮಕವಾದಂತಹ ಸಂವಾದ ಅಂತಂದರೆ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು. ಯೋಜನೆಯ ಪ್ರಾಬ್ಲಮ್ಸ್ ಏನಿದೆ, ಬೆನಿಫಿಟ್ಸ್ ಏನಿದೆ, ಡಿಫೆಕ್ಟ್ಸ್ ಏನಿದೆ, ಎಫೆಕ್ಟ್ಸ್ ಏನಿದೆ ಎಲ್ಲ ಮಾಡ್ಕೋಬೋದು. ಸೊ ಅದ್ರ ಮೂಲಕ ಡಿಸ್ಕಷನ್ ಮಾಡೋದ್ರ ಮೂಲಕ ಅಥವಾ ಆ ಸಭೆಯಲ್ಲಿ ಕುಂದುಕೊರತೆಗಳನ್ನ ಹೇಳೋದ್ರ ಮೂಲಕ ಆ ಯೋಜನೆಗಳ ಅನ್ವಯಕ್ಕೆ ಏನೇನು ಪ್ರಾಬ್ಲಮ್ಸ್ ಬರ್ತಿದೆಯೋ ಅದನ್ನೆಲ್ಲ ಪರಿಹರಿಸ್ಕೊಂಡು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಪ್ರಗತಿ ಅಂತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಸಭೆಯ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಕೇಂದ್ರ ಸರ್ಕಾರದವರು. ಅದೇ ರೀತಿಯಲ್ಲಿ ಪ್ರಗತಿ ಪ್ಲಾಟ್ಫಾರ್ಮ್ ಇತ್ತೀಚಿನ 3 ತಂತ್ರಜ್ಞಾನಗಳನ್ನು ಒಳಗೊಂಡಿದೆ. ಯಾವ್ಯಾವುದಂತ ಹೇಳಿದ್ರೆ ಡಿಜಿಟಲ್ ಡೇಟಾ ನಿರ್ವಹಣೆ ಮತ್ತು ವಿಡಿಯೋ ಕಾನ್ಫರೆನ್ಸಿಂಗ್ ಮತ್ತು ಜಿಯೋ ಪ್ರಾದೇಶಿಕ ತಂತ್ರಜ್ಞಾನ. ಈ 3ನ್ನು ಅಳವಡಿಸ್ಕೊಂಡು ಅವರು ಎಲ್ಲ ರೀತಿಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಸರಿಯಾಗಿ ಅನ್ವಯ ಆಗ್ತಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಚಾನಲೈಸ್ ಮಾಡಿಕೊಂಡು ಅವರು ಅದನ್ನು ರಿವ್ಯೂ ಮಾಡ್ತಾ ಇರ್ತಾರೆ. ಇದು 3 ಹಂತದ ಒಂದು ವ್ಯವಸ್ಥೆಯಾಗಿದೆ. ಎಲ್ಲಿ ಅಂತ ಹೇಳಿದ್ರೆ PMO ಅಂದರೆ ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ, ಮತ್ತು ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳ ಕಚೇರಿಯಲ್ಲಿ, ಮತ್ತು ರಾಜ್ಯದ ಮುಖ್ಯ ಅಂದರೆ ಯಾವುದಾದ್ರೂ ಯಾವ ಸ್ಟೇಟದ ಬಗ್ಗೆ ಅವ್ರು ಮಾಡ್ತಿರ್ತಾರೆ ಆ ಸ್ಟೇಟ್ನ ಮುಖ್ಯ ಕಾರ್ಯದರ್ಶಿಗಳು, ಈ 3 ಜನರು ಸೇರಿ ಆ ಕಾರ್ಯಕ್ರಮಗಳ ವಿವರಣೆ ಅಥವಾ ಏನು ನಡೀತಾ ಇದೆ ರಿವ್ಯೂ ಮಾಡ್ತಾ ಇರ್ತಾರೆ ಅವಾಗವಾಗ. ಸೊ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ಸ್, ಅದನ್ನು NIC ಅಂತ ಹೇಳ್ತೀವಿ. ನೀವು ಗೌರ್ಮೆಂಟ್ ಯಾವುದೇ ವೆಬ್ಸೈಟ್ಗಳನ್ನ ಓಪನ್ ಮಾಡಿದ್ರೆ ಕೆಳಗಡೆ ನೋಡಿರ್ತೀರ ನೀವು, ಡಿಸೈನ್ಡ್ ಬೈ ಅಥವಾ ಡೆವಲಪ್ಡ್ ಬೈ NIC ಅಂತ ಇರುತ್ತೆ. ಸೊ ಆ NICಯ ಸಹಾಯದಿಂದ ಪ್ರೈಮ್ ಮಿನಿಸ್ಟರ್ ಆಫೀಸು ಈ ಒಂದು ವ್ಯವಸ್ಥೆಯನ್ನು ತಾನೇ ಡಿಸೈನ್ ಮಾಡಿದೆ, ವಿನ್ಯಾಸಗೊಳಿಸಿದೆ. ಇದೊಂದು ವಿಶೇಷವಾದ ವಿಷಯ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಆಫ್ ಸೆಕ್ಯೂರಿಟೀಸ್ ಕಮಿಷನ್ಸ್, ಇದನ್ನು IOSCO ಅಂತ ಹೇಳ್ತಾರೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ? ಇದರ ಪ್ರಧಾನ ಕಚೇರಿ ಮಾಡ್ರಿಡ್ ಅಲ್ಲಿದೆ. ಇದು ಇಂಟರ್ನ್ಯಾಷನಲ್ ಸಂಸ್ಥೆಗಳ ಒಂದು ಸಂಘಟನೆಯಾಗಿದೆ. ಬೇರೆ ಬೇರೆ ಸಂಸ್ಥೆಗಳು ಸೇರಿ ಒಂದು ಸಂಘಟನೆಯನ್ನು ಮಾಡಿಕೊಂಡಿರುವಂಥದ್ದು. ಇದು ಏನಕ್ಕೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿದ್ರೆ, ವಿಶ್ವದ ಭದ್ರತೆಗಳು ಮತ್ತು ಭವಿಷ್ಯದ ಮಾರುಕಟ್ಟೆ, ಫ್ಯೂಚರ್ ಮಾರ್ಕೆಟ್ಸ್ ಏನಿರುತ್ತೆ, ಮತ್ತು ಕಂಪ್ನಿಗಳನ್ನ ಸರ್ವೈವ್ ಮಾಡ್ಕೊಳ್ಳೋದು ಹೇಗೆ, ಅದ್ರ ಬಗ್ಗೆ ಇದು ನಿಯಂತ್ರಣ ಮಾಡ್ತಕ್ಕಂಥ ಕೆಲವು ಕಾರ್ಯಗಳನ್ನು ಮಾಡುತ್ತೆ. ಇದು 2019ರಲ್ಲಿ ಭಾರತ ಸರ್ಕಾರ ಸ್ಥಾಪಿಸ್ತಕ್ಕಂತಹ ಅಂತಾರಾಷ್ಟ್ರೀಯ ಹಣಕಾಸು ಸೇವೆಗಳ ಕೇಂದ್ರಗಳ ಪ್ರಾಧಿಕಾರ ಅದರ ಸಹಾಯಕ ಸದಸ್ಯರಾಗಿ ಮಾರ್ಪಾಟಾಗಿ ಕೆಲಸ ಮಾಡುತ್ತೆ. ಇದು ಇನ್ನೊಂದು ಸರಿ ಹೇಳ್ತೀನಿ, ಭಾರತ ಸರ್ಕಾರ ಸ್ಥಾಪಿಸಿರ್ತಕ್ಕಂತಹ ಅಂತಾರಾಷ್ಟ್ರೀಯ ಹಣಕಾಸು ಸೇವೆಗಳ ಕೇಂದ್ರಗಳ ಪ್ರಾಧಿಕಾರ ಅಂತ ಹೇಳ್ತಾರೆ, IFSCA ಅಂತ. ಅದರ ಸಹಾಯಕ ಸದಸ್ಯನಾಗಿ ಇದು ಕೆಲಸ ಮಾಡುತ್ತೆ. ಇದರೊಂದಿಗೆ ಜಾಗತಿಕ ಮಟ್ಟದಲ್ಲಿ ಮಾಹಿತಿ ವಿನಿಮಯವನ್ನು ಕೂಡ ಮಾಡ್ಕೋಬೋದು. ಅಂದರೆ ಯಾವ ದೇಶದಲ್ಲಿ ಏನು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳಿದೆ, ಏನು ಅಗತ್ಯ ಮಾಹಿತಿಗಳಿರುತ್ತೆ, ಅದನ್ನು ಈ ಒಂದು ಸಂಸ್ಥೆಯಲ್ಲಿ ವಿನಿಮಯ ಮಾಡ್ಕೋಬೋದು. ಮುಂದಿನ ಪ್ರಶ್ನೆ, ಬ್ರಿಟನ್ ಇತ್ತೀಚೆಗೆ ಯಾವ ಉತ್ಪನ್ನದ ಮೇಲಿನ ತೆರಿಗೆಯನ್ನು ತೆಗೆದಿದೆ? ನೀವು ಎಲ್ರಿಗೂ ಇವಾಗ ಆನ್ಲೈನ್ ಕ್ಲಾಸಸ್ ಇದೆ, ಸೊ ಮೊಬೈಲ್ ಫೋನ್ಗಳ ಮೇಲೆ ತೆಗೆದಿರ್ಬೋದು ಅಂತ ಗೆಸ್ ಮಾಡಬೇಡಿ. ಸ್ಯಾನಿಟರಿ ಪ್ರಾಡಕ್ಟ್ಸ್ ಮೇಲೆ ಬ್ರಿಟನ್ ತೆರಿಗೆಯನ್ನು ತೆಗೆದಿದೆ. ಸ್ಯಾನಿಟರಿ ನ್ಯಾಪ್ಕಿನ್ಸ್ ಕೇಳಿರ್ತೀರಲ್ಲ, ಸೊ ಆ ಪ್ರಾಡಕ್ಟ್ಸ್ ಮೇಲೆ, ಮಹಿಳೆಯರ ನೈರ್ಮಲ್ಯ ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ತೆಗೆದಿದೆ. ನನ್ನ ವೈಯಕ್ತಿಕ ದೃಷ್ಟಿಯಿಂದ ಈ ಒಂದು ಪ್ರಾಡಕ್ಟ್ ಮೇಲೆ ಬ್ರಿಟನ್ ಒಂದೇ ಅಲ್ಲ, ಎಲ್ಲ ದೇಶಗಳು ನಿಜವಾಗ್ಲೂ ತೆರಿಗೆಯನ್ನು ತೆಗಿಲೇಬೇಕು. ಯಾತಕ್ಕಂತ ಹೇಳಿದ್ರೆ ಸ್ಯಾನಿಟರಿ ಪ್ರಾಡಕ್ಟ್ಸ್ ಅಥವಾ ಸ್ಯಾನಿಟರಿ ನ್ಯಾಪ್ಕಿನ್ ಅಂತಕ್ಕಂಥದ್ದು ಅಗತ್ಯವೇ ಹೊರತು ಲಕ್ಸುರಿ ಐಟಮ್ ಅಲ್ಲ. ಸೊ ಹಾಗಾಗಿ ಲಕ್ಸುರಿ ಐಟಮ್ ಅಲ್ಲದೆ ಇರೋದ್ರಿಂದ ಅತಿ ಅಗತ್ಯವಾದಂತಹ ವಸ್ತು ಆಗಿರೋದ್ರಿಂದ ಅದರ ಮೇಲೆ ತೆರಿಗೆಯನ್ನು ತೆಗೆದು ಉಚಿತವಾಗಿ ಕೊಟ್ಟರೂ ಕೂಡ ಅದು ಅನುಕೂಲ ಅಂತ ನನಗನ್ಸುತ್ತೆ. ಮುಂದಿನ ಪ್ರಶ್ನೆ, ಈ ಟ್ರೈಫುಡ್ ಪಾರ್ಕ್ ಅಂತಕ್ಕಂಥದ್ದನ್ನು ಎಲ್ಲಿ ಸ್ಥಾಪನೆ ಮಾಡಲಿಕ್ಕೋಸ್ಕರ ಅಖಿಲ ಭಾರತೀಯ ವನವಾಸಿ ಕಲ್ಯಾಣ್ ಆಶ್ರಮದೊಂದಿಗೆ ಟ್ರೈಫೆಡ್ ಅಂತಕ್ಕಂಥ ಒಂದು ಒಪ್ಪಂದವನ್ನು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ
ಮಾಡಿಕೊಂಡಿದೆ ಅಂತಕ್ಕಂಥದ್ದು ಈ ಪ್ರಶ್ನೆ. ಎಲ್ಲಿ ಎಲ್ಲಿ ಸ್ಥಾಪಿಸುತ್ತೆ ಟ್ರೈ ಫುಡ್ ಪಾರ್ಕನ್ನು ಅಂತ ಹೇಳಿದ್ರೆ ಮಧ್ಯಪ್ರದೇಶ. ಏನು ಟ್ರೈಫೆಡ್ ಅಂತ ಹೇಳಿದ್ರೆ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ. ಇವ್ರ ಜೊತೆಗೆ ಒಂದು ಟ್ರೈಫೆಡ್ ಅಂತಕ್ಕಂಥ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಯಾವುದು? ಭಾರತದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಈ ಆಶ್ರಮದ ನೇತೃತ್ವದಲ್ಲಿ ಈ ಬುಡಕಟ್ಟು ಜನರು ಏನು ಸರಕುಗಳನ್ನು ಉತ್ಪಾದನೆ ಮಾಡಿರ್ತಾರೆ, ಆ ಅಭಿವೃದ್ಧಿ ಒಕ್ಕೂಟ ಸೇರಿಕೊಂಡು ಆ್ಯಕ್ಚುಲಿ ಒಂದು ಫುಡ್ ಪಾರ್ಕನ್ನು ಮಾಡಲಿಕ್ಕೋಸ್ಕರ ಒಂದು ತಿಳುವಳಿಕೆ ಪತ್ರ, ಅಂದರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನು ಹೇಳ್ತೀವಿ, MOU, ಅದಕ್ಕೆ ಸಹಿ ಮಾಡಿದ್ದೇವೆ. ಮುಂದಿನ ಪ್ರಶ್ನೆ, ನಾನು ನಿನ್ನೆ ಅಷ್ಟೇ ಇದ್ರ ಬಗ್ಗೆ ಹೇಳಿದ್ದೆ. ಸೊ ನಿಮಗೆ ಎಷ್ಟು ಗೊತ್ತಿರುತ್ತೆ ಚೆಕ್ ಮಾಡೋಣ ಅಂತ ಈ ಕ್ವಶನ್ನ ಕ್ರಿಯೇಟ್ ಮಾಡಿದ್ದೀನಿ. ಕೊಚ್ಚಿ ಮಂಗಳೂರು ನೈಸರ್ಗಿಕ ಅನಿಲ ಪೈಪ್ಲೈನನ್ನು ಯಾವುದು ನಿರ್ಮಿಸಿದೆ? ಅಂದರೆ ನಿನ್ನೆ ನಮ್ಮ ವೆಬ್ಸೈಟಲ್ಲಿ ಮತ್ತು ನನ್ನ ವಿಡಿಯೋದಲ್ಲಿ ಎರಡರಲ್ಲೂ ಇತ್ತು. ಕೊಚ್ಚಿ ಮತ್ತು ಮಂಗಳೂರು ನಡುವೆ ಒಂದು ನೈಸರ್ಗಿಕ ಅನಿಲ ಪೈಪ್ಲೈನ್ ಅನ್ನು ಸಂಪರ್ಕವನ್ನು ಸೃಷ್ಟಿ ಮಾಡಿದ್ದಾರೆ. ಅದನ್ನು ಮಾಡಿದವರು ಯಾರು ಅಂತ. ಸರಿಯಾದ ಉತ್ತರ ಗೈಲ್. ಇಲ್ಲಿಗೆ ಇನ್ನು ಗೈಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಗೈಲ್ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಪೈಪ್ಲೈನನ್ನು ಈಗ ಮೊನ್ನೆ ಅಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿ ನಮ್ಮ ರಾಷ್ಟ್ರಕ್ಕೆ ಅರ್ಪಿಸಿದ್ರು. ಇದು ಒಟ್ಟು 450 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಆಗಿದೆ. ಇದು ಗ್ಯಾಸ್ ಪೈಪ್ಲೈನ್ ಆ್ಯಕ್ಚುಲಿ. ಇದು ದೈನಂದಿನ ಸಾರಿಗೆ ಸಾಮರ್ಥ್ಯವನ್ನು 12 ಮಿಲಿಯನ್ ಮೆಟ್ರಿಕ್ ಸ್ಟ್ಯಾಂಡರ್ಡ್ಸ್ ಘನಮೀಟರ್ಗೆ ಹೊಂದಿದೆ. ಅಷ್ಟು ಸಾಮರ್ಥ್ಯ ಇದೆ ಇದಕ್ಕೆ. ನೈಸರ್ಗಿಕ ಅನಿಲವನ್ನು ಅಂದರೆ LNG, ದ್ರವೀಕೃತ ನೈಸರ್ಗಿಕ ಅನಿಲ, ಇದನ್ನು ಸಾಗಿಸಲಾಗುತ್ತೆ. ಇದು ಕೇರಳದ ತ್ರಿಶೂರ್ನಿಂದ ಎರ್ನಾಕುಲಮ್, ಪಾರಕ್ಕಾಡ್, ಮಲಾಪುರಂ, ಕೋಝಿಕೋಡ್, ಕಣ್ಣೂರು ಮತ್ತು ಕಾಸರಗೋಡು ಪ್ರದೇಶಗಳ ಮೂಲಕ ಅದು ಮಂಗಳೂರಿಗೆ ಬರುತ್ತೆ, ಅದು ಕನೆಕ್ಷನ್. ಇನ್ನು ಇವತ್ತಿನ ಹಿಂದೂ ಪತ್ರಿಕೆಯ ಒಂದು ಆರ್ಟಿಕಲ್, ದ ಡಾರ್ಕ್ ಸ್ಟೆಪ್ ಆಫ್ ರೈಟಿಂಗ್ ಹೇಟ್ ಇಂಟು ಲಾ ಅಂತಕ್ಕಂಥದ್ದು. ಅದ್ರ ಬಗ್ಗೆ ಆ ಲೇಖನದಲ್ಲಿ ಅಥವಾ ಆರ್ಟಿಕಲ್ ಇರ್ತಕ್ಕಂಥ ಕೆಲವೊಂದು ಇಂಗ್ಲೀಷ್ ಪದಗಳನ್ನು ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸುಮ್ಮನೆ ಆ ಆರ್ಟಿಕಲ್ ಇಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದೆರಡು ಲೈನ್ ಅಷ್ಟೇ. ಈ ಆರ್ಟಿಕಲ್ ಇರುವಂಥದ್ದು ಈಗ ಮೊನ್ನೆ ಅಷ್ಟೇ UPನಲ್ಲಿ ಏನು ಅಂತರ್ಧರ್ಮೀಯ ವಿವಾಹದ ಬಗ್ಗೆ ಕೆಲವು ಕಾನೂನುಗಳನ್ನು ಮಾಡಿದ್ರು, ಲವ್ ಜಿಹಾದ್ ಬಗ್ಗೆ, ಅದನ್ನು ಕುರಿತು ಈ ಆರ್ಟಿಕಲ್ನ ಬರೀಲಾಗಿದೆ. ಈ ಆರ್ಟಿಕಲ್ನ ನಾನು ಕ್ರಿಟಿಸೈಸ್ ಮಾಡಲಿಕ್ಕೆ ಹೋಗಲ್ಲ ಆ್ಯಕ್ಚುಲಿ. ಬಟ್ ಇಲ್ಲಿರೋ ಕೆಲವು ವರ್ಡ್ಗಳಿಂದ ನೀವು ಆರ್ಟಿಕಲ್ನಲ್ಲಿ ಏನಿರಬಹುದು, ಹೇಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಅಂತೂ ಡೆಫಿನೆಟಾಗಿ ಕ್ರಿಯೇಟ್ ಆಗುತ್ತೆ. ಆ ಕ್ಯೂರಿಯಾಸಿಟಿಯಿಂದ ಆರ್ಟಿಕಲ್ನ ಓದ್ಲಿಕ್ಕೆ ಟ್ರೈ ಮಾಡಿ. ಆ ಆರ್ಟಿಕಲ್ನ ಓದ್ಲಿಕ್ಕೆ ಟ್ರೈ ಮಾಡುವಾಗ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಗೊತ್ತಿಲ್ಲದೇ ಇರೋ ಪದಗಳನ್ನ ಇಂಗ್ಲೀಷ್ ತಿಳ್ಕೊಳ್ಳೋಕೆ ಶುರು ಮಾಡ್ತೀರಾ. ಸೊ ಆ ಆರ್ಟಿಕಲ್ನ ಅಂತರಂಗ ಏನಿದೆ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ವಿವೇಚನೆಗೆ ತಕ್ಕಂತೆ ನೀವು ಆರ್ಟಿಕಲ್ನ ಅರ್ಥ ಮಾಡ್ಕೋಬೋದು. ಸೊ ಮೊದಲನೇ ಪದ ಇಲ್ಲಿ ಮೆಜಾರಿಟೇರಿಯನ್ ಅನ್ನೋ ವರ್ಡಲ್ಲೇ ಮೆಜಾರಿಟಿ ಅನ್ನೋ ವರ್ಡ್ ಇರುತ್ತೆ, ಅಂದರೆ ಬಹುಸಂಖ್ಯೆ. ಇದನ್ನು ನಾವಿಲ್ಲಿ ವಿಶೇಷಣವಾಗಿ ತೊಗೊಬೋದು ಒಂದು ಅಬ್ಜೆಕ್ಟಿವ್ ಆಗಿ. ಹೇಗೆ ಅಂತ ಹೇಳಿದ್ರೆ, ಈ ಫಿಲಾಸಫಿನಲ್ಲಿ ಏನು ಹೇಳುತ್ತೆ ಅಂತ, ದ ಸ್ಟೇಟ್ ದಟ್ ಮೆಜಾರಿಟಿ ಸಮ್ಟೈಮ್ಸ್ ಕೆಟಗರೈಸ್ಡ್ ಬೈ ರಿಲಿಜಿಯನ್, ಅಂದರೆ ಧರ್ಮದಲ್ಲಿ ಬಹುಸಂಖ್ಯಾತರು, ಭಾಷೆಯಲ್ಲಿ ಬಹುಸಂಖ್ಯಾತರು, ಸಾಮಾಜಿಕ ಸ್ತರದಲ್ಲಿ ಬಹುಸಂಖ್ಯಾತರು, ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಬಹುಸಂಖ್ಯಾತರ ಇರ್ತಕ್ಕಂಥದ್ದನ್ನು ಮೆಜಾರಿಟಿ ಅಂತ ಹೇಳ್ತಾರೆ. ಸೊ ನಾವು ಭಾರತವನ್ನು ಹಿಂದೂ ಮೆಜಾರಿಟೇರಿಯನ್ ರಿಲಿಜಿಯನ್ ಸ್ಟೇಟ್ ಅಂತ ಹೇಳ್ಬೋದು ಬೇಕಾದರೆ, ನೀವು ಸೆಂಟೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ಒಂದು ಜನಸಂಖ್ಯೆಯಲ್ಲಿ ಯಾವ ಒಂದು ವರ್ಗಕ್ಕೆ, ಧರ್ಮದಲ್ಲಾಗಿರ್ಬೋದು, ಕ್ಲಾಸ್ ಸೊಸೈಟಿನಲ್ಲಾಗಿದ್ರೂ ಆಗಿರ್ಬೋದು, ಲ್ಯಾಂಗ್ವೇಜಲ್ಲಾಗಿದ್ರೂ ಆಗಿರ್ಬೋದು, ಯಾವ ಬಹುಸಂಖ್ಯಾತ ಜನಸಂಖ್ಯೆ ಇರುತ್ತೆ ಅದಕ್ಕೆ ನಾವು ಮೆಜಾರಿಟೇರಿಯನ್ ಅಂತ ಹೇಳ್ತೀವಿ. ಇಲ್ಲಿ ಈ ಆರ್ಟಿಕಲ್ನಲ್ಲಿ ಮೆಜಾರಿಟೇರಿಯನ್ ಜನರು ಏನಿರ್ತಾರೆ ಅವರಿಗೆ ಅನುಗುಣವಾಗಿ ಸರ್ಕಾರದ ಡಿಸಿಷನ್ಗಳು ಇರ್ತವೆ ಅನ್ನೋದನ್ನು ಪ್ರತಿಪಾದಿಸಿದ್ದಾರೆ. ಮುಂದಿನ ಪದ ಫ್ರೀ ವಿಲ್. ಅದು ಒನ್ ನೌನ್. ಫ್ರೀ ವಿಲ್ ಅಂತಂದರೆ ನಿಮಗೆ ಯಾವುದೇ ಒತ್ತಾಯ ಇಲ್ಲದೆ, ಕಂಪಲ್ಷನ್ ಇಲ್ಲದೇ, ನಿಮ್ಗೆ ಯಾರು ಹೆದರಿಸ್ದೆ ಬೆದರಿಸ್ದೆ
ಏನು ಒಂದು ಡಿಸಿಷನ್ಸ್ ತೊಗೊತೀರಾ ಅದನ್ನು ಫ್ರೀ ವಿಲ್ ಅಂತ ಹೇಳ್ತೀವಿ. ಅಂದರೆ ಸ್ವತಂತ್ರವಾದ ಸಂಪೂರ್ಣ ಸ್ವಯಂ ಇಚ್ಛೆ ಅಂತ ಹೇಳ್ಬೋದು ನಾವು. ಸೊ ಇದಕ್ಕೆ ನೀವು ಸಿನಾನಿಯಮ್ಸ್ ಅಂದರೆ ಸಮಾನಾರ್ಥಕ ಪದಗಳನ್ನು ಕೂಡ ಇದು ಮಾಡ್ಕೋಬೋದು. ಅಟಾನಮಿ ಅಂದರೆ ನಮ್ಮಷ್ಟಿಗೆ ನಾವೇ ನಮಗೆ ಸಫಿಷಿಯೆಂಟಾಗಿ ನಮಗೆ ಹೇಗೆ ನಡ್ಕೋಬೇಕೋ ಹೇಗೆ ಮಾಡ್ಕೋಬೇಕೋ ಆಡಳಿತವನ್ನು ಹಾಗೆ ಮಾಡ್ಕೊಳ್ಳುವಂಥದ್ದು. ನೀವು ಅಟಾನಮಸ್ ಕಾಲೇಜ್ ಅಂತ ಕೇಳಿರ್ತೀರಲ್ಲ, ಸೇಮ್ ಅಲ್ಲೇ ಫ್ರೀ ವಿಲ್ ಅವರಿಗೆ ಯಾವುದು ಇಂಡಿಪೆಂಡೆಂಟಾಗಿ ಸೆಲ್ಫ್ ಡಿಟರ್ಮಿನೇಷನಿಂದ ಅವರಷ್ಟಕ್ಕೆ ಅವರು ನಡೆಸ್ಕೊಳ್ತಕ್ಕಂಥ ಅವರಷ್ಟಕ್ಕೆ ಅವರೇ ಪಠ್ಯಕ್ರಮಗಳನ್ನು ನಿಗದಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಕಾಲೇಜಿಗೆ ಅಟಾನಮಸ್ ಕಾಲೇಜ್ ಅಂತ ಹೇಳ್ಬೋದು. ಇನ್ ದ ಸೇಮ್ ವೇ ಯಾವುದೇ ಒಂದು ಲಾ ಅಥವಾ ಯಾವುದೇ ಒಂದು ಕಾನೂನು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಫ್ರೀ ವಿಲ್ ಅಂತ ಹೇಳಿದ್ರೆ ಇಂಡಿಪೆಂಡೆಂಟಾಗಿ ತೊಗೊಂಡಿದ್ದಾನೆ, ಅವನು ಬೇರೆ ಯಾರಿಂದನೂ ಬಯಾಸ್ಡ್ ಆಗಿ ಅಂದರೆ ಪ್ರಚೋದನೆಗೆ ಒಳಗಾಗಿ ಅಥವಾ ಹೆದರ್ಕೊಂಡು ಆ ಥರದಿಂದ ತೊಗೊಂಡಿಲ್ಲ ಅಂತ ಹೇಳುವಾಗ ನಾವು ಈ ಫ್ರೀ ವಿಲ್ ಅಂತಕ್ಕಂಥದ್ದನ್ನು ವರ್ಡ್ ಬಳಸ್ಬೋದು. ಆರ್ಡಿನೆನ್ಸ್, ನೆಕ್ಸ್ಟ್ ವರ್ಡು ಆರ್ಡಿನೆನ್ಸ್. ಆರ್ಡಿನೆನ್ಸ್ ಅಂದರೆ ನಿಮಗೆ ಎಲ್ರಿಗೂ ಗೊತ್ತಿರೋಂಗೆ ಸುಗ್ರೀವಾಜ್ಞೆ ಅಂತ ಕೇಳಿರ್ತೀರ. ಸೊ ಅದನ್ನು ಇಂಗ್ಲೀಷಲ್ಲಿ ಆರ್ಡಿನೆನ್ಸ್ ಅಂತ ಹೇಳ್ತಾರೆ. ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಯಾವುದೇ ಒಂದು ಸರ್ಕಾರ ಒಂದು ಕಾನೂನನ್ನು ಮಾಡಬೇಕಾದ್ರೆ ಎರಡೂ ಸದನಗಳಲ್ಲಿ, ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಸದನಗಳಲ್ಲಿ ಪಾಸಾಗುವ ಮೊದಲು ಒಂದು ಕಾನೂನನ್ನು ಅವರು ಜಾರಿಗೆ ತಂದರೆ ಅದನ್ನು ಆರ್ಡಿನೆನ್ಸ್ ಅಂತ ಹೇಳ್ತಾರೆ. ಸುಗ್ರೀವಾಜ್ಞೆಯ ಮೂಲಕ ಕಾನೂನನ್ನು ಮಾಡಿದ್ರು ಅಂತ ಹೇಳ್ತಾರೆ. ಸೊ ಅದನ್ನು ಆರ್ಡಿನೆನ್ಸ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಅನ್ ಆರ್ಡರ್ ಆಫ್ ಗವರ್ನಮೆಂಟ್. ಇಟ್ ಕ್ಯಾನ್ ಬಿ ಕಾಲ್ಡ್ ಆ್ಯಸ್ ಡಿಕ್ರಿ. ಡೈರೆಕ್ಟಿವ್ ಅಂದರೆ ಸರ್ಕಾರದ ನಿರ್ದೇಶನ. ರೆಗ್ಯುಲೇಷನ್ ಅಂತಂದರೆ ಕಾನೂನು, ನಿಯಮಗಳು ಅಂತ ಆಗುತ್ತೆ. ನೆಕ್ಸ್ಟ್ ವರ್ಡ್ ಉಷರಿನ್. ಉಷರ್ ಅಂತ ಹೇಳಿದ್ರೆ ಸ್ಟಾರ್ಟ್, ಬಿಗಿನ್, ಇನಿಷಿಯೇಟ್, ಪ್ರಾರಂಭ ಮಾಡುವಂಥದ್ದು, ಹೊಸದಾಗಿ ಏನೋ ಶುರು ಮಾಡುವಂಥದ್ದು, ಅದನ್ನು ಉಷರಿನ್ ಅಂತ ಹೇಳ್ತೀವಿ. ಇದು ಒಂದು ವರ್ಬ್. ಮುಂದಿನ ಪದ ಔಟ್ ಆಫ್ ಸ್ಟೆಪ್. ಇದು ಪ್ರೇಸ್. ಇದು ಔಟ್ ಆಫ್ ಸ್ಟೆಪ್ ಅಂತ ಹೇಳಿದ್ರೆ ನೀವು ಏನು ಹೇಳ್ಬೋದು ಅಂತ ಹೇಳಿದ್ರೆ, ನೀವು ಏನನ್ನು ನಡ್ಕೋಬೇಕಾಗಿತ್ತೋ ಅದಕ್ಕಿಂತ ಆಚೆಗೆ ಥಿಂಕ್ ಮಾಡಿಬಿಟ್ರಿ ಅಂತ ಹೇಳ್ಬೋದು. ಅದನ್ನು ಬೇರೆಯವರು ಒಪ್ಕೊಳ್ಳಿಕ್ಕಾಗಲ್ಲ ಅನ್ನೋ ಥರ, ಡಿಸಗ್ರಿಮೆಂಟ್, ಔಟ್ ಆಫ್ ಲೈನ್ ಅಂತ ಹೇಳ್ತೀವಲ್ವ, ಆ ಥರ. ಇದನ್ನು ದ ಲಾಗರ್ ಹೆಡ್ಸ್ ಇನ್ ಅಪೋಸಿಷನ್ ಅಂತ ಹೇಳ್ತಾರೆ. ಇನ್ನೊಂದು ಪದ ಕಾನ್ಷಿಯಸ್. ಏನು ಕಾನ್ಷಿಯಸ್ ಅಂದರೆ, ಕಾನ್ಷಿಯಸ್ ಪ್ರಜ್ಞೆ ಕಳ್ಕೊಂಡ್ಬಿಟ್ಟ ಅಂದರೆ ನಾವಿಲ್ಲಿ ನಿಜವಾಗ್ಲೂ ಪ್ರಜ್ಞೆ ಬಗ್ಗೆ ಮಾತಾಡ್ತಿದ್ದೀವಿ. ಅಂದರೆ ಈ ಆರ್ಟಿಕಲ್ ಆ್ಯಕ್ಚುಲಿ ನಮ್ಮ ಅಂತರಂಗದ ಪ್ರಜ್ಞೆ ಬಗ್ಗೆ ಮಾತಾಡುತ್ತೆ. ಸೆನ್ಸ್ ಆಫ್ ರೈಟ್ ಆ್ಯಂಡ್ ರಾಂಗ್, ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತ ತಿಳ್ಕೊಳ್ತಕ್ಕಂತಹ ಅಥವಾ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಒಂದು ಸೆನ್ಸನ್ನು ಕಳ್ಕೊಂಡಿರೋವಂಥದ್ದನ್ನು ಕಾನ್ಷಿಯಸ್ ಅಂತ ಹೇಳ್ತಾ ಇದೆ ಇಲ್ಲಿ ಆ್ಯಕ್ಚುಲಿ. ಸೊ ಅದನ್ನು ಮಾರಲ್ ಸೆನ್ಸ್ ಇರ್ಬೋದು, ಇನ್ನರ್ ವಾಯ್ಸ್ ಇರ್ಬೋದು. ನೆಕ್ಸ್ಟ್ ಇನ್ನೊಂದು ಪದ ರಿನೌನ್ಸ್. ರಿನೌನ್ಸ್ ಅಂತ ಹೇಳಿದ್ರೆ ಗಿವ್ ಅಪ್, ಬಿಟ್ಬಿಡೋದು. ರಿಲಿಂಕ್ವಿಶ್, ಅಬಾಂಡನ್, ಬಿಟ್ಟಾಕ್ಬಿಡೋವಂಥದ್ದು, ಅಥವಾ ಅಯ್ಯೋ ಇನ್ನಾಗಲ್ಲ ಬಿಡಪ್ಪ ಅಂತ ಸರೆಂಡರ್ ಆಗಿಬಿಡ್ತಾರಲ್ಲ, ಅದನ್ನು ರಿನೌನ್ಸ್ ಅಂತ ಹೇಳ್ತಾರೆ. ಸೊ ಇವತ್ತಿಗೆ ಹಿಂದೂ ಪತ್ರಿಕೆಯ ವರ್ಡ್ಸ್ ಮುಗಿದಿದೆ. ನಿಮಗೆ ಈ ದಿನದ ಪ್ರಚಲಿತ ಘಟನೆಗಳು ಮತ್ತು ಪ್ರಶ್ನೋತ್ತರಗಳು ಎರಡೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾನು. ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ 21ರ ಈ 3 ಪುಸ್ತಕಗಳನ್ನು ಕೊಂಡ್ಕೊಳ್ಳಿ. 2020ರಲ್ಲಿ ಪ್ರತಿ ಪ್ರಚಲಿತ ಘಟನೆಗಳನ್ನ ಇವತ್ತು ನಾನು ನಿಮ್ಗೇನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದೇ ರೀತಿಯಲ್ಲಿ ನಾವು ಈ ಪುಸ್ತಕಗಳಲ್ಲಿ ಬರೆದಿದ್ದೀವಿ. 3 ಪುಸ್ತಕಗಳು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯುಪಯುಕ್ತವಾಗಿವೆ. ಅದರಲ್ಲೂ ಪಾರ್ಟ್ 3 ಇವಾಗ ಬರ್ತಕ್ಕಂತಹ SDA FDAಗೆ ಅಪ್ರೋಪ್ರಿಯೇಟ್ ಬುಕ್ ಇದೆ ಆ್ಯಕ್ಚುಲಿ. ನೀವು ಅಂಗಡಿಗಳಲ್ಲಿ, ಹತ್ತಿರದ ಅಂಗಡಿಗಳಲ್ಲಿ ನೋಡಿ, ಕಂಟೆಂಟ್ನ ನೋಡಿ, ನಿಮ್ಗದು ಇಷ್ಟ ಆಗುತ್ತೆ, ನಿಮ್ಗದು ಉಪಯೋಗ ಆಗುತ್ತೆ ಅಂತಂದರೆ ತೊಗೊಳ್ಳಿ. ಜೊತೆಗೆ ನಿಮಗೆ ಡಿಸ್ಕೌಂಟ್ ಬೇಕು ಅಂತ ಹೇಳಿದ್ರೆ ನಮ್ಮದೇ ಆನ್ಲೈನ್ ಸ್ಟೋರ್ ಇದೆ, swadonline.in ಅಂತ. ಆ ಸ್ವಾದ್ ಆನ್ಲೈನ್ ಸ್ಟೋರಿಗೆ ನೀವು ಭೇಟಿ ಕೊಟ್ಟು ಅಲ್ಲಿಂದನೂ ಕೂಡ ನೀವು ಬುಕ್ ಮಾಡ್ಬೋದು. ನಾವು ನಿಮಗೆ ಫ್ರೀ ಡೆಲಿವರಿ ಕೊಡ್ತೀವಿ, ಪ್ಲಸ್ 15% ಡಿಸ್ಕೌಂಟ್ ಸಿಗುತ್ತೆ. ಜೊತೆಗೆ 15% ಆಗಲೇ ನಾನು ಹೇಳಿದೆ, ಅದು ಸಿಗುತ್ತೆ. ಇನ್ನು ನೀವು sjsmac.com ಇದ್ರ ಬಗ್ಗೆ ನಾನು ಇವತ್ತೇನು ವಿಡಿಯೋ ಮಾಡಿದ್ದೀನಿ ಅದರದ್ದು ನೋಟ್ಸ್ಗಳಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಇರ್ಬೋದು, ಅದು ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಸಬ್ಸ್ಕ್ರೈಬ್ ಆಗ್ಬೋದು. ಈ ಬುಕ್ಕನ್ನು ತೊಗೊಂಡವ್ರಿಗೆ 1 ವರ್ಷ ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ ಆ ವೆಬ್ಸೈಟಿಗೆ. ನೀವು ಇವತ್ತೇ ಘಟನೆಗಳನ್ನ ಓದ್ತಾ ಹೋಗ್ಬೋದು. ನಾನು ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ತಲೆ ತಿನ್ನಲ್ಲ, ಖಂಡಿತ ನೀವು ಅದನ್ನು ಮಾಡೇ ಮಾಡ್ತೀರಾ. ಬಟ್ ಬರೆದಿದ್ದೀನಿ ಯಾತಕ್ಕಂದರೆ ಮರ್ತೋಗ್ಬಾರ್ದು ನೀವು ಅಂತ. ಥ್ಯಾಂಕ್ ಯು. ಗುಡ್ ನೈಟ್.